ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಸಮಸ್ಯೆ ಕಂಡು ಬರ್ತಾ ಇದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ಥೈರಾಯ್ಡ್ ಪ್ರಾಬ್ಲಮ್ ಯಾಕೆ ಬರುತ್ತೆ, ನಮ್ಮ ಜೀವನ ಶೈಲಿ ಹೇಗಿರಬೇಕು, ಇದರಿಂದ ದೂರ ಇರಬೇಕಂದ್ರೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅನ್ಸಾರಿ ಅವರು ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹೇಗಿದ್ದೀರಾ ಡಾಕ್ಟರ್? ಎಸ್ ಡಾಕ್ಟರ್, ಥೈರಾಯ್ಡ್ ಸಮಸ್ಯೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲನೇದಾಗಿ ಈ ಥೈರಾಯ್ಡ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದಕ್ಕೆ ಏನು ರೀಸನ್, ಅಂದರೆ ಕಾರಣಗಳೇನು, ಹಾಗೆ ಲಕ್ಷಣಗಳ ಬಗ್ಗೆ ಹೇಳಿ. ಈಗ ಥೈರಾಯ್ಡ್ ಸಮಸ್ಯೆ ನಾವು ಹೇಳ್ತೀವಿ. ಸೊ ಥೈರಾಯ್ಡ್ ಒಂದು ಗ್ರಂಥಿ, ಕುತ್ತಿಗೆ ಮುಂಭಾಗದಲ್ಲಿ ಇರುವಂಥದ್ದು ಒಂದು ಗ್ರಂಥಿ ಇರುತ್ತೆ. ಈ ಕೆಲವು ಹಾರ್ಮೋನ್ಸ್ ತಯಾರಿಸುತ್ತೆ, ಅಂದರೆ ಮುಖ್ಯವಾಗಿ T3 ಮತ್ತು T4 ಹಾರ್ಮೋನ್ಸ್ ತಯಾರಿಸುತ್ತೆ ಅಂತ. ಸೊ ಯಾವಾಗ ಈ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗಿಲ್ಲ, ಹೆಚ್ಚಾಗ್ಬೋದು, ಕಡಿಮೆನೂ ಆಗ್ಬೋದು, ಪ್ರಾಪರಾಗಿ ಕೆಲಸ ಆಗಿಲ್ಲ ಹಾರ್ಮೋನ್ಸ್ದು. ಸೊ ತದನಂತರ ದೇಹ ಒಳಗಡೆ ಬೇರೆ ಬೇರೆ ಥರದ್ದು ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುತ್ತೆ, ಅಥವಾ ಡೆಫಿನೆಟ್ಲಿ ಚೇಂಜಸ್ ಆಗ್ತಾ ಬರ್ತಾ ಇರುವಂಥದ್ದು ದೀರ್ಘಕಾಲ, ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನು ನಾವು ಥೈರಾಯ್ಡ್ ಸಮಸ್ಯೆ ಹೇಳ್ತೀವಿ. ಅದೇ ರೀತಿ ಥೈರಾಯ್ಡ್ ಗ್ರಂಥಿ ಒಳಗಡೆ ಏನದು ಊತ ಉಂಟಾಯಿತು ಅಥವಾ ಸ್ವೆಲ್ಲಿಂಗ್ ಉಂಟಾಗಿದೆ, ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ, ಏನದು ಗಡ್ಡೆಗಳು ಕಾಣಿಸೋ ಸಾಧ್ಯತೆ ಇರುತ್ತೆ, ಟ್ಯೂಮರ್ಸ್ ಇರ್ಬೋದು. ಸೊ ಆ ಟೈಮ್ಗೆ ಥೈರಾಯ್ಡ್ ಗ್ರಂಥಿ ಒಳಗಡೆನೇ ಸಮಸ್ಯೆ ಇತ್ತು ಅಂದರೆ ಮೇ ಬಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅಂತ ಆ ಟೈಮ್ ಕೂಡ ಡೆಫಿನೆಟ್ಲಿ ನಮಗೆ ಥೈರಾಯ್ಡ್ ಕಂಡೀಷನ್ ಬಂದುಬಿಟ್ಟಿದೆ ಅಂತ ನಾವು ಹೇಳ್ತೀವಿ ಅಂತ. ಸೊ ಒಂದು ಹಾರ್ಮೋನಲ್ ಕಂಡೀಷನ್ಸ್ ಅಥವಾ ಡೆಫಿನೆಟ್ಲಿ ಚೇಂಜಸ್ ಡ್ಯೂ ಟು ಹಾರ್ಮೋನ್ಸ್ ಇನ್ ದ ಬಾಡಿ ನಾವು ಹೇಳ್ತೀವಿ, ಡೆಫಿನೆಟ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಇರುವಂಥದ್ದು ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇತ್ತೀಚೆಗೆ ಹೆಚ್ಚಾಗಿದ್ದಕ್ಕೆ ಕಾರಣ ಅಂತ ನಾವು ಜಾಸ್ತಿ ನೋಡುವಂಥದ್ದು ಒಂದು ಡೆಫಿಷಿಯನ್ಸೀಸ್ ಜಾಸ್ತಿ ಆಗಿದೆ. ಸೊ ಅಲ್ಪ ಪ್ರಮಾಣದಲ್ಲಿ ನಮಗೆ ದೇಹ ಒಳಗಡೆ ಅಯೋಡಿನ್ ಬೇಕಾಗುತ್ತೆ ಅಂತ. ಸೊ ಅಯೋಡಿನ್ ಡೆಫಿಷಿಯನ್ಸಿ ಆದಾಗ ಡೆಫಿನೆಟ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಬರ್ತಾ ಇರುವಂಥದ್ದು. ಸೊ ತದನಂತರ ಜನರಲಿ ನಾವು ನೋಡ್ತಾ ಇದ್ದೀವಿ ಒಂದು ಫ್ಯಾಮಿಲಿಯಲ್ ಹಿಸ್ಟ್ರಿ ಅಂತ. ಸೊ ಫ್ಯಾಮಿಲಿಯಲ್ ಹಿಸ್ಟ್ರಿ ಅಂದರೆ ಮೇ ಬಿ ಒಂದು ತಂದೆ ಕಡೆ ಇರ್ಬೋದು, ಮೇ ಬಿ ತಾಯಿ ಕಡೆ ಇರ್ಬೋದು, ಅಥವಾ ಚಿಕ್ಕಪ್ಪ ದೊಡ್ಡಪ್ಪ, ಮೇ ಬಿ ಡೆಫಿನೆಟ್ಲಿ ರಿಲೇಷನ್ಸ್ ಕಡೆಯಿಂದ ಫ್ಯಾಮಿಲಿ ಜೀನ್ಸ್ ಮೂಲಕ ಇದು ಪಾಸ್ ಆನ್ ಆಗುವಂಥದ್ದು ಅಂತ. ಸೊ ಎಲ್ಲರದಲ್ಲಿ ಪಾಸ್ ಆನ್ ಆಗುತ್ತೆ ಹೇಳೋದು ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಒಂದು ದಂಪತಿಗಳಿಗೆ 2-3 ಮಕ್ಕಳು ಇದ್ದರೆ ಇಬ್ಬರಾದ್ರಿಗೂ ಡೆಫಿನೆಟ್ಲಿ ಪಾಸ್ ಆನ್ ಆಗುವಂಥದ್ದು, ಇಲ್ಲ ಅಂದರೆ ಅವ್ರ ಮೊಮ್ಮಕ್ಕಳು ಪಾಸ್ ಆನ್ ಆಗೋ ಸಾಧ್ಯತೆ ಇರುತ್ತೆ ಅಂತ. ಸೊ ಓವರ್ ಜನರೇಷನ್ಸ್ ಅಂತ ಇದು ಪಾಸ್ ಆನ್ ಆಗೋ ಸಾಧ್ಯತೆ ಇರುತ್ತೆ ಅಂತ ನಾವು ಹೇಳ್ತೀವಿ. ಮೂರನೇದು ಕಾರಣ ಅಂದರೆ ಯಾವಾಗ ನಾವು ನೋಡ್ತೀವಿ ಥೈರಾಯ್ಡ್ ಗ್ರಂಥಿ ಒಳಗಡೆ ಇನ್ಫೆಕ್ಷನ್ಸ್ ಉಂಟಾಗಿರುವಂಥದ್ದು ಅಥವಾ ಥೈರಾಯ್ಡ್ ಗ್ರಂಥಿ ಒಳಗಡೆ ಸ್ವೆಲ್ಲಿಂಗ್ಸ್ ಉಂಟಾಗಿರುವಂಥದ್ದು, ಸೊ ಅದು ಮೂಲಕ ಡೆಫಿನೆಟ್ಲಿ ಹೆಚ್ಚಾಗೋದು, ಕಡಿಮೆ ಆಗೋದು, ಹಾರ್ಮೋನ್ಸ್ ಅಲ್ಲಿ ಹಾಕ್ತಾ ಬರ್ತಾ ಇರುತ್ತೆ ಅಂತ. ಸೊ ಈ ಕಾರಣದಿಂದ ಡೆಫಿನೆಟ್ಲಿ ಮೇ ಬಿ ಥೈರಾಯ್ಡ್ ಗ್ರಂಥಿ ತೆಗ್ದಾಕ್ಬಿಡ್ತಾರೆ, ಅಥವಾ ಥೈರಾಯ್ಡ್ ಗ್ರಂಥಿನ ಏನೋ ಒಂದು ಪ್ರೊಸೀಜರ್ ಮಾಡಿಬಿಟ್ಟು ಡೆಫಿನೆಟ್ಲಿ ಸಪ್ರೆಸ್ ಮಾಡಿಬಿಡ್ತಾರೆ ಅಂತ. ಸೊ ಈ ಥರ ಕಂಡೀಷನ್ಸಲ್ಲಿ ಡೆಫಿನೆಟ್ಲಿ ನಾನು ಕಾಣಿಸುವಂಥದ್ದು. ಆ್ಯಂಡ್ ಇತ್ತೀಚೆಗೆ ಲೈಫ್ ಸ್ಟೈಲ್ ಅಂತ ಹೇಳೋದು ತಪ್ಪಾಗೋದಿಲ್ಲ, ಬಿಕಾಸ್ ಲೈಫ್ ಸ್ಟೈಲ್ ಮುಖ್ಯವಾಗಿ ಮಲ್ಟಿಪಲ್ ಫ್ಯಾಕ್ಟರ್ಸಿಂದ ಆಗ್ತಾ ಇರುತ್ತೆ. ಸೊ ಒಂದು ಬ್ಯಾಲೆನ್ಸಿಂಗ್ ವ್ಯೂ ಅಥವಾ ಬ್ಯಾಲೆನ್ಸಿಂಗ್ ವೇ ಒಳಗಡೆ ನೋಡುವಂಥದ್ದು ಆಗೋದಿಲ್ಲ. ಅಂದರೆ ಒಂದೇ ಕಡೆ ಮೇ ಬಿ ಗಮನ ಇರುತ್ತೆ, ಸೊ ಒಂದೇ ಕಡೆ ಡೆಫಿನೆಟ್ಲಿ ಫೋಕಸ್ಸು. ಸೊ ಅದ ಮೂಲಕ ಒಂದು ಸ್ಟ್ರೆಸ್ ಉತ್ಪತ್ತಿ ಆಗ್ತಾ ಬರ್ತಾ ಇರುತ್ತೆ. ಮೇ ಬಿ ಪರ್ಸ್ನಲ್ ಲೆವೆಲಲ್ಲಿ ಆಗಿರ್ಬೋದು, ಪ್ರೊಫೆಷ್ನಲ್ ಲೆವೆಲಲ್ಲಿ ಆಗ್ತಾ ಬರ್ಬೋದು, ರಿಲೇಷನ್ಶಿಪ್ ಲೆವೆಲಲ್ಲಿ ಕೂಡ ಡೆಫಿನೆಟ್ಲಿ ಆಗ್ತಾ ಬರ್ಬೋದು ಅಂತ. ಸೊ ಸ್ಟ್ರೆಸ್ ಲೆವೆಲ್ಸ್ ಹೆಚ್ಚಾಗ್ತಾ ಇರೋದ್ರಿಂದ ದೇಹ ಒಳಗಡೆ ಜನ ಆ ಸ್ಟ್ರೆಸ್ನ ತಡೆಯೋಕ್ಕಾಗ್ತಾ ಇಲ್ಲ. ಸಾಕಷ್ಟು ಜನ ಮ್ಯಾನೇಜ್ ಮಾಡ್ತಾರೆ, ಬಟ್ ಫ್ಯೂ ಪೀಪಲ್ ದೇ ಡೋಂಟ್ ಮ್ಯಾನೇಜ್, ಅಂದರೆ ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡೋದಿಲ್ಲ. ಸೊ ತಡೆಯೋದು ಶಕ್ತಿನೂ ಇರೋದಿಲ್ಲ, ಮರೆಯೋದು ಶಕ್ತಿನೂ ಇರೋದಿಲ್ಲ ಅಂತ. ಸೊ ತದನಂತರ ಡೆಫಿನೆಟ್ಲಿ ಸಮಸ್ಯೆಗೆ ಒಳಗಾಗ್ತಾರೆ. ಸೊ ಬಿಕಾಸ್ ಆಫ್ ಚೇಂಜಸ್ ಇನ್ ದ ಹಾರ್ಮೋನಲ್ ಲೆವೆಲ್ಸ್ ಆರ್ ನ್ಯೂರೋ ಟ್ರಾನ್ಸ್ಮಿಟರ್ ಲೆವೆಲ್ಸ್ ನಾವು ಹೇಳ್ತೀವಿ ಅಂತ. ಸೊ ಸ್ಟ್ರೆಸ್ ಅಂಥದ್ದು ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂಥದ್ದು. ಇತ್ತೀಚೆಗೆ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಅಂತ ನಾವು ನೋಡ್ತೀವಿ ತುಂಬ ಕಾಮನ್ ಆಗಿಬಿಟ್ಟಿದೆ ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು ಅಂತ. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಒಂದು ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಈ ಥೈರಾಯ್ಡ್ಗೆ ಅಂತ? ಜನರಲಿ ಹೋಮಿಯೋ ಕೇರ್ ಒಳಗಡೆ ಅಥವಾ ಹೋಮಿಯೋಪತಿ ಒಳಗಡೆ ಜನರಲಿ ಮೆಡಿಕೇಷನ್ಸ್ ನಾವು ಕೊಡ್ತಾ ಬರ್ತಾ ಇರ್ತೀವಿ ಫಾರ್ ಡಿಫ್ರೆಂಟ್ ಕಂಡೀಷನ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ಹಾರ್ಮೋನಲ್ ಕಂಡೀಷನ್ಸ್ ಒಳಗಡೆ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆದಾಗ ಮೇ ಬಿ ಹಾರ್ಮೋನ್ಸ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರ್ಬೋದು, ಅಥವಾ ಹಾರ್ಮೋನ್ಸ್ ಕಡಿಮೆ ಉತ್ಪತ್ತಿ ಆಗ್ತಾ ಇರ್ಬೋದು, ಅಥವಾ
ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇರೋದ್ರು ಡೆಫಿನೆಟ್ಲಿ ದೇಹ ಒಳಗಡೆ ಕಾರ್ಯಕ್ಷಮತೆ ಒಳಗಡೆ ಹೇರ್ಫೇರ್ ಉಂಟಾಗುವಂಥದ್ದು ಅಂತ. ಸೊ ಇದನ್ನು ನಾವು ಡೆಫಿನೆಟ್ಲಿ ಇನ್ಕಲ್ಕೇಟ್ ಮಾಡುವಾಗ ನಾನು ಹೋಮಿಯೋಪತಿ ಒಳಗಡೆ ಜನರಲಿ ಮೆಡಿಕೇಷನ್ಸ್ ಎಲ್ಲ ನೋಡ್ತೀವಿ ಒಂದು ಕಾನ್ಸ್ಟಿಟ್ಯೂಷನ್ ಬೇಸಿಸಲ್ಲಿ. ಅಂದರೆ ಸೊ ಪ್ರತಿಯೊಬ್ಬರಲ್ಲಿ ಥೈರಾಯ್ಡ್ ಸಮಸ್ಯೆ ಉಂಟಾದಾಗ ಅಥವಾ ಉತ್ಪತ್ತಿ ಆದಾಗ ಕೂಡ ಡೆಫಿನೆಟ್ಲಿ ನಾವು ನೋಡ್ತೀವಿ ಅವರಲ್ಲಿ ಕಾರಣ ಬೇರೆ ಬೇರೆ ಥರ ಇರುತ್ತೆ ಅಂತ. ಸೊ ಅವ್ರಿಗೆ ತಡೆಯೋದು ಶಕ್ತಿ ಇರ್ಬೋದು, ಮೇ ಬಿ ಅವ್ರ ರೆಸ್ಪಾನ್ಸ್ ಇರ್ಬೋದು, ಅವ್ರ ರಿಯಾಕ್ಷನ್ ಇರ್ಬೋದು, ಅವ್ರ ಅಡ್ಜಸ್ಟ್ಮೆಂಟ್ ಮಾಡೋ ವಿಧಿ ಇರ್ಬೋದು. ಅಂದರೆ ಸೊ ಅವರಲ್ಲಿ ಡೆಫಿನೆಟ್ಲಿ ಒಂಥರ ಸ್ಟಿಮ್ಯುಲಸ್ ಏನಾಯಿತು, ಏನಾದರೂ ಘಟನೆ ಆಗಿರ್ಬೋದು, ಮೇ ಬಿ ಕಾಸ್ ಹುಡ್ಕೋವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ಕಾಸ್ ಹುಡುಕ ನಂತರ ನಮಗೆ ಡೆಫಿನೆಟ್ಲಿ ಇಫ್ ವಿ ಟ್ರೀಟ್ ದ ಕಾಸ್ಗೆ ಟ್ರೀಟ್ ಆಯಿತು ಅಂದರೆ ಡೆಫಿನೆಟ್ಲಿ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ. ಸೊ ನಾವು ಈ ಥರ ಮೆಡಿಕೇಷನ್ಸ್ ಕೊಡ್ತೀವಿ ಥೈರಾಯ್ಡ್ಗೆ ಡೆಫಿನೆಟ್ಲಿ ಫಂಕ್ಷನಿಂಗ್ ಮಾಡಲಿಕ್ಕೆ ಅಂತ. ಸೊ ಒಂದು ವೇಳೆ ಥೈರಾಯ್ಡ್ ಒಳಗಡೆ ಏನದು ವ್ಯತ್ಯಾಸ ಆಗ್ತಾ ಬರ್ತಾ ಇರುತ್ತೆ, ಮೇ ಬಿ ಹಾರ್ಮೋನ್ಸಲ್ಲಿ ಹೆಚ್ಚಾಗೋದು ಕಡಿಮೆ ಆಗೋದು. ಸೊ ಥೈರಾಯ್ಡ್ ರೆಗ್ಯುಲೇಷನ್ ಅಥವಾ ಫಂಕ್ಷನ್ ಆಗ್ತಾ ಹೋದಾಗ ಡೆಫಿನೆಟ್ಲಿ ಹಾರ್ಮೋನ್ಸ್ ರೆಗ್ಯುಲರೈಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಮೆಡಿಕೇಷನ್ಸ್ ಸ್ಪೆಸಿಫಿಕಲಿ ಡೈರೆಕ್ಟೆಡ್ ಇರುವಂಥದ್ದು ಥೈರಾಯ್ಡ್ ಗ್ರಂಥಿ ಒಳಗಡೆ ಅಥವಾ ಥೈರಾಯ್ಡ್ ಸಮಸ್ಯೆಗೆ ಡೆಫಿನೆಟ್ಲಿ ಸ್ಪೆಸಿಫಿಕ್ ಮೆಡಿಕೇಷನ್ಸ್ ಇರುತ್ತೆ. ಮತ್ತು ಈ ಮೆಡಿಕೇಷನ್ಸ್ ಡೆಫಿನೆಟ್ಲಿ ಜನರಲಿ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ. ಆ್ಯಂಡ್ ಜನರಲ್ ಆಗಿ ಮೆಡಿಕೇಷನ್ಸ್ ಎಲ್ಲರದಲ್ಲಿ ಒಮ್ಮೆ ಸಮ ಮೆಡಿಕೇಷನ್ಸ್ ಹೋಗೋದಿಲ್ಲ ಅಂತ. ಸೊ ಡಿಪೆಂಡಿಂಗ್ ಆನ್ ದ ಕೇಸ್, ಡಿಪೆಂಡಿಂಗ್ ಆನ್ ದ ಡ್ಯೂರೇಷನ್, ಸಾಕಷ್ಟು ಜನದಲ್ಲಿ ದೀರ್ಘಕಾಲ ಇರುತ್ತೆ, ಸಾಕಷ್ಟು ಜನದಲ್ಲಿ ಏನೊಂದು ರೀಸೆಂಟಾಗಿ ಸ್ಟಾರ್ಟ್ ಆಗೋಗಿರುತ್ತೆ. ಸೊ ಅವರಲ್ಲಿ ಚಿಕಿತ್ಸೆ ವಿಧಾನ ಬೇರೆ ಥರ ಇರ್ಬೋದು. ಮೇ ಬಿ ಡಿಫ್ರೆನ್ಸಸ್ ಇನ್ ಅವ್ರ ಬಾಡಿ ಅಥವಾ ಮೆಂಟಲ್ ಆಟ್ರಿಬ್ಯೂಟ್ಸ್, ಫಿಸಿಕಲ್ ಆಟ್ರಿಬ್ಯೂಟ್ಸ್ ನಾವು ಏನು ಹೇಳ್ತೀವಿ ಅದನ್ನು ಇನ್ಕಲ್ಕೇಟ್ ಮಾಡಿ ಡೆಫಿನೆಟ್ಲಿ ನಾವು ಮೆಡಿಕೇಷನ್ಸ್ ಕೊಡ್ತೀವಿ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ನ ಕಾಂಪ್ಲಿಕೇಶನ್ಸ್ ಕುರಿತಾಗಿ ಹೇಳೋದಾದರೆ ಈಗ ಥೈರಾಯ್ಡ್ ಸಮಸ್ಯೆ ಒಂದು ವೇಳೆ ಸ್ಟಾರ್ಟ್ ಆಗ್ತಾ ಬಂತ ಅಂದರೆ ಅದರಲ್ಲಿ ಬೇರೆ ಬೇರೆ ಥರದ್ದು ಚೇಂಜಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಜನರಲಿ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆದಾಗ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ನಾವು ನೋಡುವಂಥದ್ದು ಕಾಂಪ್ಲಿಕೇಶನ್ಸ್ ಆಗ್ತಾ ಬರ್ತಾ ಇರುತ್ತೆ. ಅವರು ಡೆವಲಪ್ಮೆಂಟಲ್ಲಿ ಅಂತ ನಾವು ಹೇಳ್ತೀವಿ. ಸೊ ದಿಸ್ ಬೀಯಿಂಗ್ ಅ ಡೆವಲಪ್ಮೆಂಟಲ್ ಹಾರ್ಮೋನ್ ಅಥವಾ ಡೆವಲಪ್ಮೆಂಟಲ್ ಒಂಥರ ಕಂಡೀಷನ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುತ್ತೆ. ಸ್ಪೆಷಲಿ ನಾವು ನೋಡ್ತೀವಿ ಅಂದರೆ ಯಂಗರ್ ಏಜಲ್ಲಿ ಸ್ಟಾರ್ಟ್ ಆಗ್ತಾ ಬಂತ ಅಂದರೆ ಸೊ ಯಂಗರ್ ಏಜಸಲ್ಲಿ ಆಲ್ಮೋಸ್ಟ್ 16 ಇಯರ್ಸ್ 15 ಇಯರ್ಸ್ ಪ್ಯೂಬರ್ಟಿ ಟೈಮ್ಗೆ ಅಂದರೆ 14 ಇಯರ್ಸ್ಗೆ ಸ್ಟಾರ್ಟ್ ಆಗುವಂಥದ್ದು. ಸೊ ಆ ಟೈಮ್ ಒಳಗಡೆ ಡೆಫಿನೆಟ್ಲಿ ಒಂಥರ ಇಟ್ ಈಸ್ ಅ ಗ್ರೋಯಿಂಗ್ ಫೇಸ್, ಇಟ್ ಈಸ್ ಅ ಡೆವಲಪಿಂಗ್ ಫೇಸ್ ಅಂತ ನಾವು ಹೇಳ್ತೀವಿ. ಸೊ ಮುಂದೆ ಹೋಗ್ಬಿಟ್ಟು ಡೆಫಿನೆಟ್ಲಿ ಒಂಥರ ಡೆವಲಪ್ಮೆಂಟ್ ಡಿಲೇ ಆಗ್ತಾ ಬರ್ತಾ ಇರುತ್ತೆ. ಅವ್ರಿಗೆ ಮೇ ಬಿ ಪರ್ಫಾರ್ಮೆನ್ಸ್ ಎಲ್ಲ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ಬೋದು. ಅದ್ರ ಜೊತೆ ಡೆಫಿನೆಟ್ಲಿ ಅವರಲ್ಲಿ ಚೇಂಜಸ್ ಕಂಡುಬಂತು ಅಂದರೆ ನಾವು ಜನರಲಿ ನೋಡ್ತೀವಿ ಆಲ್ಮೋಸ್ಟ್ ಅವರಲ್ಲಿ ಪ್ಯೂಬರ್ಟಿ ಚೇಂಜಸ್ ಒಳಗಡೆ ಮೇ ಬಿ ಬಿಕಾಸ್ ಚೇಂಜಸ್ ಆಗ್ತಾ ಇದೆ ಅಂದರೆ ಸೊ ಮೇ ಬಿ ಸೆಕ್ಷುವಲ್ ಆರ್ಗನ್ಸ್ ಎಲ್ಲ ಡೆವಲಪ್ಮೆಂಟ್ ಆಗೋದಿಲ್ಲ ಅಂದರೆ ಸೊ ಹೈಪೋಪ್ಲಾಸ್ಟಿಕ್ ಯೂಟ್ರಸ್ ಅಂತ ನಾವು ಜನರಲಿ ಹೇಳ್ತೀವಿ, ಅದಾಗ್ಬೋದು ಅಂತ. ಸೊ ಪ್ಯೂಬರ್ಟಿ ಟೈಮ್ ಒಳಗಡೆ ಶುರು ಆಗ್ತಾ ಬಂತ ಅಂದರೆ ಅವ್ರಿಗೆ ಮುಂದೆ ಹೋಗ್ಬಿಟ್ಟು ಡೆಫಿನೆಟ್ಲಿ ಪೀರಿಯಡ್ ಇರೆಗ್ಯುಲರ್ ಆಗಿಬಿಟ್ಟು ಇನ್ಫರ್ಟಿಲಿಟಿ ಕೂಡ ಡೆಫಿನೆಟ್ಲಿ ಬರೋ ಸಾಧ್ಯತೆ ಇರುತ್ತೆ ಅಂತ. ಸೊ ಇನ್ಫರ್ಟಿಲಿಟಿ ಕೂಡ ಡೆಫಿನೆಟ್ಲಿ ಆಗೋ ಸಾಧ್ಯತೆ ಇರುತ್ತೆ. ಮೆನ್ಸ್ಟ್ರುವಲ್ ಅಬ್ನಾರ್ಮಲಿಟೀಸಲ್ಲಿ ನಾವು ನೋಡ್ತೀವಿ ಆಲ್ಮೋಸ್ಟ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ನಾವು ಹೇಳ್ತೀವಿ ಅಂತ. ಸೊ ಈ PCOD PCOS ಸಮಸ್ಯೆ ಕೂಡ ಡೆಫಿನೆಟ್ಲಿ ಥೈರಾಯ್ಡ್ ಜೊತೆ ಬರೋ ಸಾಧ್ಯತೆ ಇರುತ್ತೆ. ಸೊ ಲಾಂಗ್ ಟರ್ಮ್ ಒಳಗಡೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಅಂದರೆ ಕನ್ಸೆಪ್ಷನ್ ಆಗಲಿಕ್ಕೆ ಕಷ್ಟ ಆಗ್ತಾ ಬರ್ತಾ ಇರುತ್ತೆ. ಯಾರಲ್ಲಿ ಆ್ಯಕ್ಚುಲಿ ಕನ್ಸೆಪ್ಷನ್ ಆಯಿತು ಸೊ ಅನ್ಕಂಟ್ರೋಲ್ಡ್ ಥೈರಾಯ್ಡ್ ಇದ್ದರೆ ಅವರಲ್ಲಿ ಅಬಾರ್ಷನ್ಸ್ ಆಗೋ ಸಾಧ್ಯತೆ ಕೂಡ ಡೆಫಿನೆಟ್ಲಿ ಇರುತ್ತೆ ಅಂತ. ಸೊ ಅರ್ಲಿ ಅಬಾರ್ಷನ್ಸ್, ಸೊ ಪೇಷಂಟ್ಸ್ ಬಂದುಬಿಟ್ಟು ಹೇಳ್ತಾರೆ ಡಾಕ್ಟರ್ ನನಗೆ 3 ಮಂತ್ಸಲ್ಲಿ ಅಬಾರ್ಷನ್ಸ್ ಆಗ್ತಾ ಇದೆ, 2 ಮಂತ್ಸಲ್ಲಿ 4 ಮಂತ್ಸಲ್ಲಿ ಅಬಾರ್ಷನ್ಸ್ ಆಗುವಂಥದ್ದು ಅಂತ. 2 ಟೈಮ್ಸ್ ಈ ಥರ ಆಗಿದೆ, 3 ಟೈಮ್ಸ್ ಈ ಥರ ಆಗೋದು. ಸೊ ರಿಪೀಟೆಡಾಗಿ ಫ್ರೀಕ್ವೆಂಟ್ ಅಬಾರ್ಷನ್ಸ್. ಮತ್ತು ಈ ಹಾರ್ಮೋನಲ್ ಸಮಸ್ಯೆ ಇರೋದ್ರಿಂದ ಡೆಫಿನೆಟ್ಲಿ ಆ ಹೊಟ್ಟೆ ಒಳಗಡೆ ಮಗು ಬೀಳ್ತಾ ಇರುತ್ತೆ. ಸೊ ಅನ್ಕಂಟ್ರೋಲ್ಡ್ ಥೈರಾಯ್ಡ್ ಇದ್ದರೆ ಸೊ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಟೈಮ್ ಒಳಗಡೆ ಅವರಲ್ಲಿ ಇಂಟ್ರಾಯೂಟ್ರೈನ್ ಗ್ರೋತ್ ರಿಟಾರ್ಡೇಷನ್ ನಾವು ನೋಡ್ತೀವಿ. ಸೊ ಜನರಲಿ ಮಕ್ಕಳು ಹುಟ್ತಾರೆ ಅಂದರೆ ಡೆಫಿನೆಟ್ಲಿ ಫುಲ್ಲಿ ಡೆವಲಪ್ ಆಗೋದಿಲ್ಲ ಅಂತ, ಏನು ಒಂದು ಅಬ್ನಾರ್ಮಲಿಟಿ ಇರುತ್ತೆ ಅಥವಾ ಗ್ರೋತ್ ರಿಟಾರ್ಡೇಷನ್ ಇರುತ್ತೆ ಅಂತ. ಸೊ ಸಾಕಷ್ಟು ಜನದಲ್ಲಿ ಡೆಫಿನೆಟ್ಲಿ ಇಂಟ್ರಾಯೂಟ್ರೈನ್ ಡೆತ್ ಅಂತ. ಸೊ ತಾಯಿಗೆ ಕೂಡ ಡೆಫಿನೆಟ್ಲಿ ಒಂಥರ ರಿಸ್ಕ್ ಫ್ಯಾಕ್ಟರ್ ಹೆಚ್ಚಾಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಆಲ್ಮೋಸ್ಟ್ ಫಿಟ್ಸ್ ಥರ ಆಗೋದು ಈ ಥರ ಕೇಸಸಲ್ಲಿ ನಾವು ಜನರಲಿ ನೋಡ್ತೀವಿ ಅಂತ. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಜನರಲಿ ನಾವು ನೋಡ್ತೀವಿ ಆಲ್ಮೋಸ್ಟ್ ಸರ್ಟನ್ ಟೈಪ್ ಆಫ್ ಹಾರ್ಮೋನ್ಸ್ ಅಥವಾ ಸರ್ಟನ್ ಟೈಪ್ ಆಫ್ ಥೈರಾಯ್ಡ್ ನಾವು ಹೇಳ್ಬೋದು. ಸೊ ಸರ್ಟನ್ ಟೈಪ್ ಆಫ್ ಥೈರಾಯ್ಡಲ್ಲಿ ಡೆಫಿನೆಟ್ಲಿ ತೀವ್ರತೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಉದಾಹರಣೆ ಹೈಪರ್ ಥೈರಾಯ್ಡಿಸಮಲ್ಲಿ
ಸೊ ಅವರಲ್ಲಿ ಡೆಫಿನೆಟ್ಲಿ ನಾವು ಪ್ಯಾಲ್ಪಿಟೇಷನ್ಸ್ ನೋಡ್ತೀವಿ, ಹಾರ್ಟ್ ಕಂಪ್ಲೇಂಟ್ಸ್ ಜನರಲಿ ಜಾಸ್ತಿ ನೋಡುವಂಥದ್ದು, ಕಾರ್ಡಿಯಕ್ ಅರಿಥ್ಮಿಯಾಸ್, ಸೊ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ಸ್ ನೋಡುವಂಥದ್ದು, ಆ ಥರ ಹೈಪರ್ ಟೆನ್ಷನ್ ನೋಡ್ತೀವಿ ಅಂತ. ಅವರಲ್ಲಿ ಪ್ಯಾನಿಕ್ ಫೇಸ್ ಇರುತ್ತೆ, ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ತುಂಬ ಅವತ್ತು ಲಾಂಗ್ ಟರ್ಮ್ ಒಳಗಡೆ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ತುಂಬ ಪ್ರಾಬ್ಲಮ್ ಆಗ್ತಾ ಬರ್ತಾ ಇರುತ್ತೆ ಅವ್ರಿಗೆ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಸಾಕಷ್ಟು ಚೇಂಜಸ್ ಎಲ್ಲ ನಾವು ನೋಡ್ತಾ ಬರ್ತಾ ಇರ್ತೀವಿ. ಅನ್ಕಂಟ್ರೋಲ್ ಥೈರಾಯ್ಡ್ ಇದ್ದರೆ, ಸೊ ಇದರಿಂದ ಆಗಿರುವಂಥದ್ದು ಕಾಂಪ್ಲಿಕೇಶನ್ಸ್ ಒಳಗಡೆ ಫ್ಯೂ ಆಫ್ ದ ಕಾಂಪ್ಲಿಕೇಶನ್ಸ್ ತುಂಬಾ ಕಾಮನ್ ಅಂತ ನಾವು ಹೇಳ್ಬೋದು. ಓಕೆ ಡಾಕ್ಟರ್, ಹಾಗೆ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ನಿಮಗೂ ಥೈರಾಯ್ಡ್ ಸಮಸ್ಯೆ ಇದೆ, ಡಾಕ್ಟರ್ ಹತ್ರ ಮಾತನಾಡಬೇಕು, ಹಾಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇದೆ ಅಂದರೂ ಕೂಡ ನಾವು ತೋರಿಸ್ತಾ ಇರುವಂತಹ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಿ ಲೈವ್ನಲ್ಲಿ ಡಾಕ್ಟರ್ ಬಳಿ ಮಾತನಾಡಬಹುದು. ಇನ್ನು ಡಾಕ್ಟರ್, ಈ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಕಂಪೇರ್ ಟು ವುಮೆನ್ಸ್ಗೆ ಜಾಸ್ತಿ ಬರುತ್ತೆ, ಕಾಣಿಸ್ಕೊಳ್ಳುತ್ತೆ, ಅವರೇ ಸಾಕಷ್ಟು ಸಫರ್ ಪಡ್ತಾರೆ ಅಂತಲೇ ಹೇಳಬಹುದು. ಯಾಕೆ ಈ ಒಂದು ಪ್ರಾಬ್ಲಮ್ ಮಹಿಳೆಯರಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ ಅಂತ? ಸೊ ಡೆಫಿನೆಟ್ಲಿ, ಸೊ ನೀವು ಹೇಳ್ದಂಗೆ ಆಲ್ಮೋಸ್ಟ್ ನಾವು ಜೆಂಡರ್ ವೈಸ್ ಕ್ಲಾಸಿಫಿಕೇಷನ್ ನೋಡಿದಾಗ ಆಲ್ಮೋಸ್ಟ್ ಪುರುಷ ಒಳಗಡೆ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಕಾಣಿಸುವಂಥ ಸಾಧ್ಯತೆ ಇರುತ್ತೆ, ಫೀಮೇಲ್ಸಲ್ಲಿ ಸ್ವಲ್ಪ ಹೆಚ್ಚು ಕಾಣೋ ಸಾಧ್ಯತೆ ಇರುತ್ತೆ ಅಂತ. ಸೊ ದ ರೀಸನ್ ಬೀಯಿಂಗ್ ಅಂದರೆ ಫೀಮೇಲ್ಸಲ್ಲಿ ಮಹಿಳೆಯರಲ್ಲಿ ನಾವು ನೋಡ್ತೀವಿ ಅಂದರೆ ಅವರು ಬೇರೆ ಬೇರೆ ಟೈಮ್ ಆಫ್ ಅಥವಾ ಫೇಸಸ್ ಆಫ್ ಲೈಫ್ ಒಳಗಡೆ ಹೋಗ್ತಾ ಬಂತ ಅಂದರೆ, ಸೊ ದೊಡ್ಡವರ ಸಮಯ ಆದ ನಂತರ ಅವರಲ್ಲಿ ಡೆಫಿನೆಟ್ಲಿ ಹಾರ್ಮೋನಲ್ ಚೇಂಜಸ್ ಆಗಿಬಿಟ್ಟು ಮುಟ್ಟೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಮೆನಾರ್ಚಿ ನಾವು ಹೇಳ್ತೀವಿ, ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ಸೊ ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಪ್ಯೂಬರ್ಟಿ ಟೈಮ್ ಒಳಗಡೆ. ಸೊ ಆ ಟೈಮ್ ಒಳಗಡೆ ಕೂಡ ಡೆಫಿನೆಟ್ಲಿ ದೇಹ ಒಳಗಡೆ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ನೆಕ್ಸ್ಟ್ ಫೇಸ್ ಆಫ್ ಲೈಫ್ ಒಳಗಡೆ ಅವರು ಡೆಫಿನೆಟ್ಲಿ ಮದುವೆ ಆದ ನಂತರ ಡೆಫಿನೆಟ್ಲಿ ಗರ್ಭಧಾರಣೆ ಆಗ್ತಾ ಬರ್ತಾ ಇರುತ್ತೆ ಅಂದರೆ, ಸೊ ಪ್ರೆಗ್ನೆಂಟ್ ಆಗ್ತಾರೆ ಅಂತ. ಸೊ ಆ ಟೈಮ್ ಕೂಡ ಡೆಫಿನೆಟ್ಲಿ ನಾವು ನೋಡ್ತಾ ಬರ್ತಾ ಇರ್ತೀವಿ, ಪ್ರೆಗ್ನೆನ್ಸಿ ಒಳಗಡೆ ಅವ್ರಿಗೆ ಹಾರ್ಮೋನಲ್ ವ್ಯತ್ಯಾಸಗಳು ಅಥವಾ ಹಾರ್ಮೋನಲ್ ಓವರ್ ಹಾಲ್ ಆಗ್ತಾ ಬರ್ತಾ ಇರುತ್ತೆ. ಆ್ಯಂಡ್ ಕೊನೆಗೆ ಇನ್ ದ ಲೇಟರ್ ಹಾಫ್ ಆಫ್ ಲೈಫ್ ಒಳಗಡೆ ಕೂಡ ಡೆಫಿನೆಟ್ಲಿ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿಬಿಟ್ಟು ಮೆನೋಪಾಸ್ ಆಗುವಂಥದ್ದು. ಸೊ ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಒಳಗಡೆ ಅವರು ಡೆಲಿವರಿ, ಪೋಸ್ಟ್ ಡೆಲಿವರಿ, ಮೆನೋಪಾಸ್, ಪ್ಯೂಬರ್ಟಿ, ಸೊ ಈ ಕಾರಣದಿಂದ ಡೆಫಿನೆಟ್ಲಿ ಮಹಿಳೆಯರಲ್ಲಿ ಡೆಫಿನೆಟ್ಲಿ ಸ್ವಲ್ಪ ಹೆಚ್ಚಿರುತ್ತೆ ಅಂದರೆ. ಸೊ ಆಲ್ಮೋಸ್ಟ್ ಒಬ್ಬರಾದರೂ ಇಬ್ಬರಾದರೂ ಗಂಡಸರಲ್ಲಿ ಈ ಥರ ಸಮಸ್ಯೆ ಕಂಡುಬಂದರೆ ಅಟ್ಲೀಸ್ಟ್ 4 to 5 ಫೀಮೇಲ್ಸಲ್ಲಿ ಈ ಥರ ಸಮಸ್ಯೆ ಕಂಡುಬರುತ್ತೆ ಅಂತ. ಸೊ ಜೆಂಡರ್ ವೈಸ್ ಕ್ಲಾಸಿಫಿಕೇಷನ್ ನಾವು ನೋಡ್ತಾ ಬಂತ ಅಂದರೆ ಆಲ್ಮೋಸ್ಟ್ ಫೀಮೇಲ್ಸಲ್ಲಿ ಸ್ವಲ್ಪ ಇನ್ಸಿಡೆನ್ಸಸ್ ಜಾಸ್ತಿ ಕಂಡುಬರುತ್ತೆ ಅಂತ ನಾವು ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಪ್ರಾಬ್ಲಮಿಂದ ದೂರ ಇರೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಹೇಗಿದ್ದರೆ ಇದರಿಂದ ನಾವು ದೂರ ಇರ್ತೀವಿ ಅನ್ನೋದಕ್ಕೆ ನಿಮ್ಮ ಆನ್ಸರ್ ಏನಾಗಿರುತ್ತೆ? ಈಗ ಆ ಥೈರಾಯ್ಡ್ ಸಮಸ್ಯೆ ನಮಗೆ ಬಂದಿರುತ್ತೆ, ಆ್ಯಕ್ಚುಲಿ ಗೊತ್ತಾಗೋದು ಮೇ ಬಿ ಸಿಮ್ಟಮ್ಸಿಂದ. ಸೊ ದೀರ್ಘಕಾಲ ಇರುವಂಥದ್ದು ಸಿಮ್ಟಮ್ಸಿಂದ ನಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸೊ ಪ್ರೋಆ್ಯಕ್ಟಿವ್ಲಿ ಈ ಸಮಸ್ಯೆನ ಡೆಫಿನೆಟ್ಲಿ ನಾವು ಅವಾಯ್ಡ್ ಮಾಡ್ಬೋದು. ಅಂದರೆ ಅದಕ್ಕೆ ಒಂದು ಜನರಲ್ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕಾಗುತ್ತೆ ಅಂತ. ಸೊ ಹೆಲ್ದಿ ಹೇಳಿದಾಗ ಡೆಫಿನೆಟ್ಲಿ ಎಲ್ಲ ಕಡೆ ಅದರದ್ದು ಗಮನ ಇರುತ್ತೆ. ಸೊ ಮೇ ಬಿ ಲೈಫ್ ಸ್ಟೈಲ್ ಕಡೆ ಒಂದು ಕಡೆ ಡೆಫಿನೆಟ್ಲಿ ದ ವೇ ಆಫ್ ಲೈಫ್ ಅಂತ ನಾವು ಹೇಳ್ತೀವಿ ಅಂದರೆ, ಸೊ ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡಬೇಕಾಗತ್ತೆ ಅಂದರೆ. ಸೊ ಒತ್ತಡ, ಎಲ್ಲರಿಗೂ ಒತ್ತಡ ಖಂಡಿತವಾಗ್ಲೂ ಇರುತ್ತೆ ಅಂತ. ಸೊ ಬಟ್ ಸ್ವಲ್ಪ ಜನ ಒತ್ತಡ ಒಳಗಡೆ ಡೆಫಿನೆಟ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಡ್ತಾರೆ. ಸಾಕಷ್ಟು ಜನ ಅದಕ್ಕೆ ಒಳಗಾಗ್ತಾರೆ, ಆಲ್ಮೋಸ್ಟ್ ಸ್ಟ್ರೆಸ್ಗೆ ಒಳಗಾಗ್ತಾರೆ ಆ್ಯಂಡ್ ಡೆಫಿನೆಟ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆನ್ ದ ಪಾಸಿಟಿವ್ ಔಟ್ಲುಕ್ ಆಫ್ ಲೈಫ್ ಇರಬೇಕು, ಬ್ಯಾಲೆನ್ಸ್ಡ್ ವೇ ಆಫ್ ಲುಕಿಂಗ್ ಎಟ್ ಥಿಂಗ್ಸ್ ಅಂತ. ಒಂದೇ ಕಡೆ ಗಮನ ಇರುವಂಥದ್ದು ಅದೆಲ್ಲ ಡೆಫಿನೆಟ್ಲಿ ಕಷ್ಟ ಆಗ್ತಾ ಬರ್ತಾ ಇರುತ್ತೆ. ಮನಸ್ಸೊಳಗಡೆ ಏನೋ ಒಂದು ನೆಗೆಟಿವ್ ವಿಚಾರ ಅಥವಾ ಭಾವನೆ ಇದ್ದರೆ, ಸೊ ಏನದು ಒಂದು ಘಟನೆ ಆಯಿತು ಅಂದರೆ ಅದ್ರ ಬಗ್ಗೆನೇ ಚಿಂತೆ ಮಾಡೋದು, ಮುಂದಕ್ಕೆ ಏನಾಗುತ್ತೆ, ಅನ್ಡ್ಯೂ ವರಿ, ಅನ್ನೆಸೆಸರಿ ವರೀಸ್. ಸೊ ಇತ್ತೀಚೆಗೆ ಎಲ್ಲ ಥರದ್ದು ಕಾಯಿಲೆ ನಾವು ಜನರಲಿ ನೋಡ್ತಾ ಇದ್ದೀವಿ ಅಂದರೆ ಸೈಕೋಸೊಮ್ಯಾಟಿಕ್ ಆಗ್ತಾ ಇದೆ ಅಂದರೆ. ಸೊ ಡೆಫಿನೆಟ್ಲಿ ಸೈಕೋ ಅಂದರೆ ಡೆಫಿನೆಟ್ಲಿ ಮೈಂಡಿಂದ ಬಾಡಿಗೆ ಹಳುವಂಥದ್ದು. ಸೊ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಥೈರಾಯ್ಡ್ ಕೂಡ ಡೆಫಿನೆಟ್ಲಿ ಆ ಕ್ಯಾಟಗರಿ ಒಳಗಡೆ ಡೆಫಿನೆಟ್ಲಿ ಬರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಆ್ಯಕ್ಸಸ್ ನಾವು ಏನು ಹೇಳ್ತೀವಿ ಅಂತ. ಸೊ ಪಾಸಿಟಿವ್ ಔಟ್ಲುಕ್ ಆಫ್ ಲೈಫ್ ಇರಬೇಕು, ಆ್ಯಕ್ಟಿವ್ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ ಅಂತ. ಸೊ ಹೆಲ್ದಿ ಲೈಫ್ ಸ್ಟೈಲಲ್ಲಿ ಡೆಫಿನೆಟ್ಲಿ ಎಕ್ಸಸೈಸಸ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ ಅಂತ. ಸೊ ಅಟ್ಲೀಸ್ಟ್ 30 minutes ಆಫ್ ಆ್ಯಕ್ಟಿವಿಟಿ, ಮೇ ಬಿ ವಾಕಿಂಗ್, ಮೇ ಬಿ ಸೈಕ್ಲಿಂಗ್, ಮೇ ಬಿ ಏನೋದು ಒಂದು ಹಾಬಿ ಇದ್ದರೆ ಓಕೆ, ಅಥವಾ ಡೆಫಿನೆಟ್ಲಿ ಸ್ಪೋರ್ಟ್ಸ್ ಆಡ್ತಾ ಇದ್ದರೆ ಅಥವಾ ಏನೋ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಫಾರ್ ಫಿಸಿಕಲ್ ಕಾನ್ಫಿಡೆನ್ಸ್ ಆಲ್ಸೋ ಆ್ಯಂಡ್ ಡೆಫಿನೆಟ್ಲಿ ಒಂಥರ ನಾವು ಹೇಳ್ತೀವಿ ಬಾಡಿ ಒಳಗಡೆ ಸ್ಟ್ರೆಸ್ ಕೂಡ ರಿಲೀಸ್ ಆಗ್ತಾ ಬರ್ತಾ ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅದ್ರ ಜೊತೆ ಡೆಫಿನೆಟ್ಲಿ ಡಯಟು ಕೂಡ ಇಂಪಾರ್ಟೆಂಟ್ ನಮಗೆ. ಸೊ ಹೆಚ್ಚಾಗಿ ಬ್ಯಾಲೆನ್ಸ್ಡ್ ವೇ ಆಫ್ ಡಯಟ್ನ ಮೇಂಟೈನ್ ಮಾಡುವಂಥದ್ದು ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅಂತ ನಾವು ನೋಡ್ತೀವಿ. ಆಲ್ಮೋಸ್ಟ್
ಪ್ರಾಸೆಸ್ ಫುಡ್, ಹೈಲಿ ಪ್ರಾಸೆಸ್ ಫುಡ್ನ ಡೆಫಿನೆಟ್ಲಿ ಅವಾಯ್ಡ್ ಮಾಡ್ತಾ ಬರಬೇಕು ಅಥವಾ ಲಿಮಿಟ್ ಮಾಡಬೇಕಾಗತ್ತೆ. ಅಯೋಡೈಸ್ ಸಾಲ್ಟ್ನ ಡೆಫಿನೆಟ್ಲಿ ಉಪಯೋಗಿಸ್ಬೇಕಾಗತ್ತೆ. ಸೊ ಅಯೋಡಿನ್ ಡೆಫಿಷಿಯನ್ಸಿನ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಅಯೋಡೈಸ್ ಸಾಲ್ಟ್ ಜನರಲಿ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಡಯಟ್ ಒಳಗಡೆ ಕೂಡ ನಾವು ಹೇಳ್ತೀವಿ ಅಂದರೆ ಬಾಡಿ ವೇಟು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ. ಸೊ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಬಂತ ಅಂದರೆ ದೇಹ ಒಳಗಡೆ ಸ್ಟ್ರೆಸ್ ಉತ್ಪತ್ತಿ ಆಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡುವಂಥದ್ದು ಅಂತ. ಸೊ ಇದು ಜನರಲ್ ಟಿಪ್ಸ್ ಇರುತ್ತೆ ಅಂತ. ಸೊ ಫಾರ್ ಹೆಲ್ದಿ ಲೈಫ್ ಸ್ಟೈಲ್, ಫಾರ್ ಡೆಫಿನೆಟ್ಲಿ ಥೈರಾಯ್ಡ್ ಪ್ರಿವೆನ್ಷನ್ ಹೇಳ್ಬೋದು ಅಥವಾ ಡೆಫಿನೆಟ್ಲಿ ಯಾವುದೋ ಒಂದು ಕಾಯಿಲೆಗೆ ಅಂತ. ಬಟ್ ಜನರಲಿ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗೋದು ಒಂದು ವೇಳೆ ಸಿಮ್ಟಮ್ಸ್ ಎಲ್ಲ ಸ್ಟಾರ್ಟ್ ಆದ ನಂತರನೇ ಡೆಫಿನೆಟ್ಲಿ ಗೊತ್ತಾಗೋದು ಅಂತ ನಾವು ಹೇಳ್ತೀವಿ. ಓಕೆ ಡಾಕ್ಟರ್, ಮಾತಾಡೋಣ. ಇನ್ನೂ ಸಾಕಷ್ಟು ವಿಚಾರಗಳಿವೆ. ನಾವು ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಾನು ಆಗಲೇ ಕೂಡ ಹೇಳಿದೆ, ನೀವು ಲೈವ್ನಲ್ಲಿ ಡಾಕ್ಟರ್ ಹತ್ರ ಮಾತನಾಡಬೇಕು ಅಂದರೆ ನಾವೀಗ ತೋರಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಇನ್ನು ಡಾಕ್ಟರ್, ಈ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಯಾವ್ಯಾವ ಆಹಾರವನ್ನು ಸೇವಿಸಬಾರ್ದು, ಯಾವ್ಯಾವ ಆಹಾರವನ್ನು ಸೇವಿಸಿದ್ರೆ ಉತ್ತಮ ಅಂತ ಇದ್ದರೆ ಏನೇನು ಡಾಕ್ಟರ್? ಈಗ ಡೆಫಿನೆಟ್ಲಿ ಫ್ಯೂ ಥಿಂಗ್ಸ್ ಅಂದರೆ ಕೆಲವು ಪದಾರ್ಥ ಡೆಫಿನೆಟ್ಲಿ ಅವಾಯ್ಡ್ ಮಾಡ್ತಾ ಬಂತ ಅಂದರೆ ಉತ್ತಮ. ಆ್ಯಂಡ್ ಫ್ಯೂ ಥಿಂಗ್ಸ್ ಟು ಬಿ ಟೇಕನ್ ಇನ್ ಮಾಡ್ರೇಷನ್ ನಾವು ಹೇಳ್ತೀವಿ ಜನರಲಿ. ಸೊ ಇದರಲ್ಲಿ ಗಾಯ್ಟ್ರೋಜನ್ಸ್ ಅಂತ ಇರುತ್ತೆ ಅಂದರೆ, ಸೊ ಗಾಯ್ಟ್ರೋಜನ್ಸ್ ಇದಕ್ಕೇ ಅರ್ಥ ಈ ಪದಾರ್ಥನ ತಿನ್ಬಿಟ್ರೆ ಡೆಫಿನೆಟ್ಲಿ ಥೈರಾಯ್ಡ್ ಗ್ರಂಥಿಯಿಂದ ಏನೋ ಒಂದು ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಬರ್ತಾ ಇರುತ್ತೆ, ಅದನ್ನು ನ್ಯೂಟ್ರಲೈಸ್ ಮಾಡಿಬಿಡ್ತಾರೆ ಅಥವಾ ನೆಗೆಟ್ ಮಾಡಿಬಿಡ್ತಾರೆ ಅಂತ. ಸೊ ಅದನ್ನು ಹಾರ್ಮೋನ್ಸ್ನ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದರಲ್ಲಿ ಆದಷ್ಟು ಫ್ಯೂ ಥಿಂಗ್ಸ್ ಅಂದರೆ ನಾವು ಹೇಳುವಂಥದ್ದು ಕೋಸ್ಗಳು ಅಂತ. ನಾವು ಕ್ಯಾಬೇಜ್ ಇದೆ, ಬ್ರೊಕೊಲಿ ಇದೆ ಅಂದರೆ, ಸೊ ಕಾಲಿಫ್ಲವರ್ ಇರುವಂಥದ್ದು, ಸೊ ಎಲೆಕೋಸು, ಹೂಕೋಸು, ನವಿಲುಕೋಸು. ಸೊ ಇದನ್ನು ಆದಷ್ಟು ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅವಾಯ್ಡ್ ಮಾಡಬೇಕಾಗತ್ತೆ ಅಂತ. ಥೈರಾಯ್ಡ್ ಇರುವವ್ರಿಗೆ ಡೆಫಿನೆಟ್ಲಿ ಒಂದು ನಾವು ಹೇಳ್ತೀವಿ ಅಂದರೆ ಸೋಯಾನ ಡೆಫಿನೆಟ್ಲಿ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಲಿಮಿಟ್ ಮಾಡಲೇಬೇಕಾಗತ್ತೆ. ಆಮೇಲೆ ಕಾಫಿ ಕುಡಿಯುವಂಥದ್ದು ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಅಂತ. ಸೊ ಹೆಚ್ಚಾಗಿ ಡೆಫಿನೆಟ್ಲಿ ಸ್ಟ್ರಾಂಗ್ ಕಾಫೀಸ್ ಆ್ಯಂಡ್ ಪದೇ ಪದೇ ಅದನ್ನು ಒಳಗಾಗುವಂಥದ್ದು ಆದಷ್ಟು ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅವಾಯ್ಡ್ ಮಾಡಬೇಕಾಗತ್ತೆ. ಅದ್ರ ಜೊತೆ ಎಲ್ಲ ಥರದ್ದು ನಾವು ಜನರಲಿ ನೋಡ್ತೀವಿ ಹೆಲ್ದಿ ಫುಡ್ಸ್ ಎಲ್ಲ ಡೆಫಿನೆಟ್ಲಿ ಅವ್ರಿಗೆ ಲಭ್ಯ ಇರುತ್ತೆ. ಡೆಫಿನೆಟ್ಲಿ ಒಂಥರ ಹೆಲ್ದಿ ಹ್ಯಾಬಿಟ್ಸ್ ಅದ್ರ ಜೊತೆ ಹೆಲ್ದಿ ಫುಡ್ಗೆ ಒಳಗಾದಾಗ ಏನೂ ತೊಂದರೆ ಆಗೋದಿಲ್ಲ. ಸೊ ಸ್ಪೆಷಲಿ ಫ್ಯೂ ಕೇಸಸ್ ಆಫ್ ಥೈರಾಯ್ಡಲ್ಲಿ ಅಂದರೆ ಹೈಪೋಥೈರಾಯ್ಡಿಸಮ್ ಇದ್ದಾಗ ಅವರು ವೆಯ್ಟ್ ಗೇನ್ ಆಗುತ್ತೆ ಅಂತ. ಸೊ ಅನ್ಎಕ್ಸ್ಪ್ಲೇನ್ ವೆಯ್ಟ್ ಗೇನ್ ಇರುವಂಥದ್ದು. ಸೊ ಆ ಟೈಮ್ಗೆ ಡೆಫಿನೆಟ್ಲಿ ವೆಯ್ಟ್ ಜಾಸ್ತಿ ಆಗ್ತಾ ಬಂತ ಅಂದರೆ ಭುಜತನೆ ಆಗುತ್ತೆ. ಮತ್ತು ಬೇರೆ ಜಾಯಿಂಟ್ಸ್ ಒಳಗಡೆ ಡಿಪೆಂಡೆಂಟ್ ಜಾಯಿಂಟ್ಸ್ ಅಂದರೆ ಮಂಡಿ ಕಡೆ, ಹಿಮ್ಮಡಿ ಕಡೆ, ಹಿಪ್ ಜಾಯಿಂಟ್ ಕಡೆ ಡೆಫಿನೆಟ್ಲಿ ಆಸ್ಟಿಯೋ ಸಂಧಿವಾತ ಬರೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಸೊ ಬಾಡಿ ವೆಯ್ಟ್ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಬ್ಯಾಲೆನ್ಸ್ ಡಯಟ್ನ ಡೆಫಿನೆಟ್ಲಿ ಉಪಯೋಗಿಸ್ಬೇಕು ಅಂತ. ಸೊ ಬ್ಯಾಲೆನ್ಸ್ ಡಯಟ್ ಅಂದರೆ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಡಯಟ್ ಮಾಡಬೇಕು. ಅದ್ರ ಜೊತೆ ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್, ನಾನು ಆಗಲೇ ಹೇಳಿದೆ. ಆ್ಯಂಡ್ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಹೆಲ್ದಿ ಡಯಟ್ನ ಮೇಂಟೈನ್ ಮಾಡ್ತಾ ಬಂತ ಅಂದರೆ ಬಾಡಿ ವೆಯ್ಟ್ ಕೂಡ ಡೆಫಿನೆಟ್ಲಿ ಕರೆಕ್ಟ್ ಇರುತ್ತೆ. ಆ್ಯಂಡ್ ವಾಟರ್ ಕನ್ಸಂಪ್ಷನ್ ಅಡಿಕ್ವೇಟ್ ಇರಬೇಕು ಅಂತ. ಸಾಕಷ್ಟು ಜನ ನಾವು ನೋಡ್ತೀವಿ ಅಂದರೆ ಸ್ವಲ್ಪನೇ ತೊಗೊಳ್ಳುವಂಥದ್ದು, ಬರೀ ಥೈರಾಯ್ಡ್ ಇದ್ದರೆ ಮಾತ್ರ ಈ ಥರ ಮಾಡಬಾರ್ದು. ಜನರಲಿ ಅಟ್ಲೀಸ್ಟ್ 2 to 2.5 ಲೀಟರ್ಸ್ to 3 ಲೀಟರ್ಸ್ ಆಫ್ ವಾಟರ್ ಪರ್ ಡೇ ಬೇಕಾಗುತ್ತೆ. ಸೊ ವಾಟರ್ ಕನ್ಸಂಪ್ಷನ್ ಅಡಿಕ್ವೇಟ್ ಇದ್ದರೆ ವಾಟರ್ ರಿಟೆನ್ಷನ್ ಕೂಡ ಡೆಫಿನೆಟ್ಲಿ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಂದು ಸಮಸ್ಯೆ ಇದ್ದವರು ಜಿಮ್ಗೆ ಹೋಗಬಹುದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಅವರು ಹೋಗೋದೇ ಇದ್ದರೆ ಯಾವುದೇ ಕ್ಲಿಷ್ಟಕರವಾದಂತಹ ವ್ಯಾಯಾಮಗಳು ಮಾಡಬಾರ್ದು, ಡಂಬಲ್ಸ್ ಎತ್ತಬಾರ್ದು ಅಂತ ಕೂಡ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ. ಸೊ ಆದರೂ ಕೂಡ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡೋರು ಇದ್ದೇ ಇರ್ತಾರೆ. ಸೊ ಅದರಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ? ಈಗ ಒಂದು ವೇಳೆ ನಿಮಗೆ ಯಾವುದೋ ಒಂದು ಸಮಸ್ಯೆ ಉಂಟಾಗ್ತಾ ಬಂತು, ಸೊ ಸ್ಪೆಸಿಫಿಕಲಿ ಥೈರಾಯ್ಡ್ ಸಂದರ್ಭದಲ್ಲಿ ಮಾತಾಡ್ತಾ ಬಂತ ಅಂದರೆ ಡೆಫಿನೆಟ್ಲಿ ಜಿಮ್ ಹೋಗುವಂಥದ್ದು ನಾವು ಡೆಫಿನೆಟ್ಲಿ ಎನ್ಕರೇಜ್ ಮಾಡುವಂಥದ್ದು. ಸೊ ಜಿಮ್ ಹೋಗುವಂಥದ್ದು ಅದು ಏನಕ್ಕೆ ಹೋಗಬೇಕು ಅಂತ. ಸೊ ಜಿಮ್ ಹೋಗೋದು ಒಂದು ಒಬ್ಜೆಕ್ಟಿವ್ ಏನಿರುತ್ತೆ ಅಂತ. ಸೊ ಅವರಲ್ಲಿ ಡೆಫಿನೆಟ್ಲಿ ಹೆಲ್ತ್ಗೋಸ್ಕರ ಅಟ್ಲೀಸ್ಟ್ 35 ಮಿನಿಟ್ಸ್ ವಾಕಿಂಗ್ to 45 ಮಿನಿಟ್ಸ್ ವಾಕಿಂಗ್ ಮಾಡ್ತಾ ಬಂತ ಅಂದರೆ ಹೆಲ್ದಿ ಇರ್ಬೋದು. ಬಟ್ ಜಿಮ್ ಹೋದ ನಂತರ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಮಾಡೋ ಅವಶ್ಯಕತೆ ಇರುತ್ತೆ, ಅಥವಾ ಮೇ ಬಿ ಮಸಲ್ ಪುಟ್ ಆನ್ ಮಾಡುವಂಥದ್ದು. ಸೊ ಎರಡಕ್ಕೂ ಡಿಫ್ರೆಂಟ್ ಆಲ್ಮೋಸ್ಟ್ ರೆಜಿಮೆಂಟ್ಸ್ ಇರುತ್ತೆ, ಅಥವಾ ಪರ್ಸನಲೈಸ್ಡ್ ನಾವು ಹೇಳ್ತೀವಿ ಅಂದರೆ ಪ್ರೋಗ್ರಾಮ್ಸ್ ಆ ಥರ ಹಾಕ್ತಾ ಬರ್ತಾ ಇರುತ್ತೆ. ಸೊ ಜಿಮ್ ಹೋಗುವಂಥದ್ದು ಡೆಫಿನೆಟ್ಲಿ ನಾವು ಎನ್ಕರೇಜ್ ಮಾಡ್ತೀವಿ ಅಂತ. ಸೊ ಜನರಲಿ ಥೈರಾಯ್ಡ್ ಇರೋರಿಗೆ ಅವರಲ್ಲಿ ಡೆಫಿನೆಟ್ಲಿ ವೀಕ್ನೆಸ್ ಹೆಚ್ಚಾಗ್ತಾ ಬಂತು, ಅಥವಾ ಡೆಫಿನೆಟ್ಲಿ ಅವರಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ. ಸೊ ಆ ಟೈಮ್ ಒಳಗಡೆ ಡೆಫಿನೆಟ್ಲಿ ಡಾಕ್ಟರ್ ಮೇ ಬಿ ಡಿಪೆಂಡಿಂಗ್ ಆನ್ ದ ಕೇಸ್, ಒಬ್ಬರೊಬ್ಬರು ಕೇಸ್ ಇಂಡಿವಿಜುವಲ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಆ ಥರ ಅಡ್ವೈಸ್ ಮಾಡ್ತಾ ಬರ್ಬೋದು. ಸೊ ಜನರಲಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ಗೆ ಒಳಗಾಗುವಂಥದ್ದು, ಜಿಮ್ಮಿಂಗ್ ಪರ್ಪಸಸ್ ಆಗಲಿ ಜಿಮ್ಗೆ ಹೋಗುವಂಥದ್ದು ಅದೆಲ್ಲ ಡೆಫಿನೆಟ್ಲಿ ನಾವು ನೋಡುವಂಥದ್ದು ಅಡ್ವೈಸ್ ಮಾಡ್ತೀವಿ ಅಂತ.
ಸೊ ಜಿಮ್ಮಿಂಗ್ ಈಸ್ ನಾಟ್ ಎನ್ ಇಶ್ಯೂ, ಎಕ್ಸಸೈಸ್ ಇಸ್ ನಾಟ್ ಎನ್ ಇಶ್ಯೂ. ಸೊ ಸ್ವಿಮ್ಮಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಅವೆಲ್ಲ ಡೆಫಿನೆಟ್ಲಿ ಮಾಡಬೇಕು. ಡೆಫಿನೆಟ್ಲಿ ಒಂಥರ ಬ್ರಿಸ್ಕ್ ವಾಕ್ ಅಥವಾ ಜಾಗಿಂಗ್ ಮಾಡಬೇಕು ಅಂದರೆ ಅಲ್ಲಿ ಹೋಗ್ಬಿಟ್ಟೇನು ರನ್ನಿಂಗ್ ಮಾಡಬೇಕು ಅಂದರೆ ಮಂಡಿ ಕಡೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಡೆಫಿನೆಟ್ಲಿ ಮಂಡಿ ಕಡೆ ಹೆಚ್ಚಾಗಿ ಪ್ರೆಷರ್ ಬಿಡುತ್ತೆ. ಆಮೇಲೆ ಕೆಲವು ಕೇಸಸ್ ಆಫ್ ಥೈರಾಯ್ಡಲ್ಲಿ ಡೆಫಿನೆಟ್ಲಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಇಂಪ್ಯಾಕ್ಟ್ ಆಗುತ್ತೆ, ಅಂದರೆ ಪ್ಯಾರಾಥಾರ್ಮೋನ್ ಅಂತ. ಸೊ ಡೆಫಿನೆಟ್ಲಿ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆ ಟೈಮ್ ಉತ್ಪತ್ತಿ ಆದಾಗ ಡೆಫಿನೆಟ್ಲಿ ಡಾಕ್ಟರ್ ನಿಮಗೆ ಸಪ್ಲಿಮೆಂಟ್ ತೊಗೊಂಡು ಡೆಫಿನೆಟ್ಲಿ ಫರ್ದರ್ ಪ್ರೋಗ್ರಾಮ್ಸ್ಗೆ ಹೋಗುವಂಥ ಡೆಫಿನೆಟ್ಲಿ ಅಡ್ವೈಸ್ ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಒಂದು ಥೈರಾಯ್ಡ್ ಸಮಸ್ಯೆ ಯಾವ ಏಜಿನವರಿಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಈಗ ಯಾವ ಏಜ್ ಫ್ಯಾಕ್ಟರ್ನಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ? ಡೆಫಿನೆಟ್ಲಿ ಈಗ ಕಾಯಿಲೆಗಳು ಮುಂಚೆ ಥರ ಡೆಫಿನೆಟ್ಲಿ ವೃದ್ಧಾಪ್ಯದಲ್ಲಿ ಬರುವಂಥದ್ದು, ಅಟ್ಲೀಸ್ಟ್ 60-65 ನಂತರ ಬರುವಂಥದ್ದು, ಆ ಥರ ನಾವು ಡೆಫಿನೆಟ್ಲಿ ಇತ್ತೀಚೆಗೆ ನೋಡ್ತಾ ಇಲ್ಲ. ಸೊ ಕ್ಲಿನಿಕಲ್ ಪ್ರಾಕ್ಟೀಸ್ ಒಳಗಡೆ ಕ್ಲಿನಿಕಲ್ ಪ್ರೆಸೆಂಟೇಷನ್ ಹೇಗಿರುತ್ತೆ ಅಂದರೆ ಮಿಡಲ್ ಏಜಸ್ ಒಳಗಡೆ ಡೆಫಿನೆಟ್ಲಿ ಕಂಡು ಬರ್ತಾ ಇದೆ, ಬಿಕಾಸ್ ಆಫ್ ಸ್ಟ್ರೆಸ್ಫುಲ್ ಕಂಡೀಷನ್ಸ್, ಸ್ಟ್ರೆಸ್ಫುಲ್ ಲೆವೆಲ್ಸ್ ಅಂತ ನಾವು ಹೇಳ್ತೀವಿ. ಯಂಗರ್ ಜನ್ರೇಷನ್ಸಲ್ಲಿ ಕೂಡ ಡೆಫಿನೆಟ್ಲಿ ಕಂಡು ಬರುವಂಥದ್ದು 25 ಇಯರ್ಸ್ಗೆ ಸ್ಟಾರ್ಟ್ ಆಗ್ತಾ ಇದೆ, 24 ಇಯರ್ಸ್ಗೆ ಸ್ಟಾರ್ಟ್ ಆಗುವಂಥದ್ದು. ಸೊ ಎಲ್ಲ ಥರದ್ದು ಕಾಯಿಲೆ ಏನೋ ಒಂದು 60-65 ನಂತರ ಬರುವಂಥದ್ದು ಇತ್ತೀಚೆಗೆ ಡೆಫಿನೆಟ್ಲಿ ನಾವು ನೋಡ್ತೀವಿ 40ಗೆ 35ಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲ ಥರ ನಾವು ಹೇಳುವಂಥದ್ದು ಒಂಥರ ಪ್ರಿಕಾಷಿಯಸ್ ಕಂಡೀಷನ್ ಅಥವಾ ಪ್ರಿಕಾಸಿಟಿ ಆಗ್ತಾ ಇದೆ ಅಂತ. ಸೊ ಅದೇ ರೀತಿ ಮಕ್ಕಳಲ್ಲಿ ಕೂಡ ಡೆಫಿನೆಟ್ಲಿ ಕಂಡು ಬರ್ತಾ ಇರುವಂಥದ್ದು. ಬಟ್ ಸ್ಪೆಸಿಫಿಕಲಿ ಮಕ್ಕಳಲ್ಲಿ ಕಂಡು ಬರಬೇಕು ಅಷ್ಟು ಅರ್ಲಿ ಏಜ್ ಒಳಗಡೆ ಕಂಡು ಬರಬೇಕು ಅಂದರೆ ಸರ್ಟನ್ ಜೆನೆಟಿಕ್ ಡಿಸ್ಪೊಸಿಷನ್ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಅಥವಾ ಒಂದು ಹೆರಿಡಿಟ್ರಿ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಪ್ಯೂಬರ್ಟಿ ಟೈಮ್ ಒಳಗಡೆ ಡೆಫಿನೆಟ್ಲಿ ನಾವು ನೋಡ್ತೀವಿ ದೊಡ್ಡ ಸಮಯ ಆದ ನಂತರ ಪುರುಷರಲ್ಲಿ ಆಗಿರ್ಬೋದು, ಗಂಡಸರಲ್ಲಿ ಆಗಿರ್ಬೋದು, ಅಥವಾ ಹುಡುಗಿಯಲ್ಲಿ ಆಗಿರ್ಬೋದು. ಸೊ ಆ ಟೈಮ್ ಒಳಗಡೆ ಕೆಲವು ದೇಹ ಒಳಗಡೆ ಚೇಂಜಸ್ ಆಗ್ತಾ ಇರುತ್ತೆ, ಬದಲಾವಣೆಗಳು ಆಗುತ್ತೆ. ದ್ಯಾಟ್ ಈಸ್ ಫಿಸಿಯೋಲಾಜಿಕಲ್, ದ್ಯಾಟ್ ಈಸ್ ನಾರ್ಮಲ್ ಅಂತ ನಾವು ಜನರಲಿ ಹೇಳ್ತೀವಿ. ಸ್ಪೆಷಲಿ ಫೀಮೇಲ್ಸಲ್ಲಿ ಮುಡ್ ಸ್ಟಾರ್ಟ್ ಆದ ನಂತರ ಡೆಫಿನೆಟ್ಲಿ ಕೆಲವೊಮ್ಮೆಗೆ ಮುಡ್ ರೆಗ್ಯುಲರೈಸ್ ಆಗೋದಿಲ್ಲ ಅಂತ. ಸೊ ಇದು ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆ ಟೈಮ್ಗೆ ಫಿಸಿಯೋಲಾಜಿಕಲ್ ಇರುತ್ತೆ. ಒಂದು 6 ತಿಂಗಳಿಗೆ 8 ತಿಂಗಳಿಗೆ 1 ವರ್ಷ ಒಳಗಡೆ ಅದು ಸೆಟ್ಲ್ ಆಗುತ್ತೆ ಅಂತ. ಬಟ್ ತದನಂತರನೂ ಡೆಫಿನೆಟ್ಲಿ ಈ ಥರ ಸಮಸ್ಯೆ ಕಂಟಿನ್ಯೂಸ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಚೆಕ್ ಮಾಡ್ಕೋಬೇಕು ಅಥವಾ ಬ್ಲಡ್ ಚೆಕಪ್ ಮಾಡಿಸಿ ಡೆಫಿನೆಟ್ಲಿ ಅದನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ ಅಂತ ನಾವು ಹೇಳ್ತೀವಿ. ಸೊ ಮಕ್ಕಳಲ್ಲಿ ಹೆರಿಡಿಟರಿ ಫ್ಯಾಕ್ಟರ್ ಇಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಆ ಟೈಮ್ ಅಷ್ಟು ಸ್ಟ್ರೆಸ್ ಇರೋದಿಲ್ಲ. ಮೇ ಬಿ ಒಂದು ಕಡೆ ಪೇರೆಂಟಲ್ ಪ್ರೆಷರ್ ಅಥವಾ ಪಿಯರ್ ಪ್ರೆಷರ್ ಇರ್ಬೋದು ಪರ್ಫಾರ್ಮೆನ್ಸ್ಗೆ ಅಂತ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಆದರೆ ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರಬೇಕು, ಅಕಾಡೆಮಿಕಲಿ ಚೆನ್ನಾಗೇ ಇರಬೇಕು ಅಂತ. ಸೊ ಒಂದು ಕಡೆ ಪಿಯರ್ ಪ್ರೆಷರ್, ಒಂದು ಕಡೆ ಪೇರೆಂಟಲ್ ಪ್ರೆಷರ್. ಸೊ ಈ ಥರದ್ದು ಡೆಫಿನೆಟ್ಲಿ ಕೇಸಸ್ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸೊ ಹೆರಿಡಿಟ್ರಿ ಆ್ಯಂಡ್ ಪರ್ಫಾರ್ಮೆನ್ಸ್ ರಿಲೇಟೆಡ್ ಇಶ್ಯೂಸ್ ಮಕ್ಕಳಲ್ಲಿ ನಾವು ಜಾಸ್ತಿ ನೋಡ್ತಾ ಇದ್ವಿ, ಬಿಕಾಸ್ ಆಫ್ ವಿಚ್ ಡೆಫಿನೆಟ್ಲಿ ಸಮಸ್ಯೆ ಕಂಡು ಬರ್ತಾ ಇದೆ. ಬಟ್ ಯಾವುದೋ ಒಂದು ಏಜಲ್ಲಿ ಡೆಫಿನೆಟ್ಲಿ ಕಂಡು ಬರ್ಬೋದು. ವೃದ್ಧಾಪ್ಯದಲ್ಲಿ ಡೆಫಿನೆಟ್ಲಿ ಇಮ್ಯೂನ್ ರೆಸ್ಪಾನ್ಸಸ್ ಅಥವಾ ಇಮ್ಯುನಿಟಿ ಕಡಿಮೆ ಆಗ್ತಾ ಬಂತ ಡೆಫಿನೆಟ್ಲಿ ಕಂಡು ಬರುತ್ತೆ. ಆ್ಯಂಡ್ ಮಿಡಲ್ ಏಜಸಲ್ಲಿ ಕೂಡ ಡೆಫಿನೆಟ್ಲಿ ನಾವು ನೋಡ್ತಾ ಬರ್ತಾ ಇರ್ತೀವಿ. ಇನ್ನು ಡಾಕ್ಟರ್, ಈ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಲೈಫಲ್ಲಿ ಒಂದ್ಸಲ ಬಂದ್ಬಿಟ್ರೆ ಮತ್ತು ಹೋಗೋದೇ ಇಲ್ವಾ, ಮನುಷ್ಯ ಸಾಯೋವರೆಗೂ ಅನ್ನೋ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಜನರಲ್ಲಿದೆ. ಸೊ ಏನು ಹೇಳ್ತೀರಾ ಈ ಬಗ್ಗೆ? ಈಗ ಡೆಫಿನೆಟ್ಲಿ ಒಂದು ಥೈರಾಯ್ಡ್ ಮಾರಣಾಂತಿಕ ಕಾಯಿಲೆ ಇರೋದಿಲ್ಲ ಅಂತ. ಸೊ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಅ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್. ಸೊ ಆ್ಯಟ್ ದಿ ಸೇಮ್ ಟೈಮ್ ಅಂದರೆ ಒಂದು ವೇಳೆ ಡೆಫಿನೆಟ್ಲಿ ಥೈರಾಯ್ಡ್ ಸಮಸ್ಯೆ ಶುರು ಆಗಿದೆ ಅಂದರೆ ಅದಕ್ಕೆ ಪ್ರಾಪರ್ ಪರಿಹಾರ ಬೇಕಾಗುತ್ತೆ, ಪ್ರಾಪರ್ ಚಿಕಿತ್ಸೆ ಬೇಕಾಗುತ್ತೆ ಅಂತ. ಸೊ ಸಾಕಷ್ಟು ಜನ ಡೆಫಿನೆಟ್ಲಿ ಒಂದು ಉದಾಹರಣೆ ನಾವು ಹೇಳ್ತೀವಿ ಅಂದರೆ ಡಾಕ್ಟರ್ ಏನೋ ಒಂದು ಸಜೆಸ್ಟ್ ಮಾಡಿರ್ತಾರೆ, ಅವರಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಅವ್ರಿಗೆ ನಾವು ಚೆಕಪ್ ಮಾಡೋಕ್ಕೆ ಹೇಳ್ತೀವಿ. ಸೊ ಅಟ್ಲೀಸ್ಟ್ 3 months ಒನ್ಸ್ ಚೆಕಪ್ ಇರುವಂಥದ್ದು ಅಂತ, ಅಟ್ಲೀಸ್ಟ್ 4 months ಒನ್ಸ್, 5 months ಒನ್ಸ್ ಚೆಕಪ್ ಇರುವಂಥದ್ದು ಅಂತ. ಸೊ ಲೇಟೆಸ್ಟ್ ರಿಪೋರ್ಟ್ ಕೇಳಿದರೆ ಪ್ರಾಬಬ್ಲಿ 1 ವರ್ಷ ಹಿಂದೆದು ರಿಪೋರ್ಟ್ ತೋರಿಸಿರ್ತಾರೆ ಅಂತ. ಸೊ ಟೈಮ್ ಟು ಟೈಮ್ ಚೆಕಪ್ ಮಾಡ್ತಾ ಇಲ್ಲ. ಸೊ ಡಾಕ್ಟರ್ ಏನು ಅಡ್ವೈಸ್ ಮಾಡಿರ್ತಾರೆ ಅದನ್ನು ಕಂಟಿನ್ಯೂ ಮಾಡುವಂಥದ್ದು. ಸೊ ಇದು ನಾವು ಥೈರಾಯ್ಡ್ ಸಮಸ್ಯೆನ ಡೆಫಿನೆಟ್ಲಿ ಟ್ರೀಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾವು ಅದು ಹಿಂದೆ ಇರಬೇಕಾಗತ್ತೆ. ಸೊ ರೆಗ್ಯುಲರ್ ಚೆಕಪ್ ಇಸ್ ವೆರಿ ಇಂಪಾರ್ಟೆಂಟ್, ಬ್ಲಡ್ ಚೆಕಪ್. ಸೊ ಡೆಫಿನೆಟ್ಲಿ ಚಿಕಿತ್ಸೆ ಜೊತೆ ಒಂದು ಕಡೆ ಪೇಷಂಟ್ ಸಪೋರ್ಟು ಕೂಡ ಇಂಪಾರ್ಟೆಂಟ್ ಇರುತ್ತೆ ಅಂತ. ಮತ್ತು ಅರ್ಲಿ ಸ್ಟೇಜಸ್ ಒಳಗಡೆ ಡೆಫಿನೆಟ್ಲಿ ಡಯಾಗ್ನೋಸಿಸ್ ಕನ್ಫರ್ಮ್ ಆಯಿತು ಅಂದರೆ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಈ ಥರ ಕೇಸಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ. ಸೊ ನಾಟ್ ಓನ್ಲಿ ಅರ್ಲಿ ಸ್ಟೇಜಸ್ ಆಫ್ ಕೇಸಸಲ್ಲಿ ದೀರ್ಘಕಾಲ ಇರುವಂಥದ್ದು ಸಾಕಷ್ಟು ಜನ ನಮ್ಮ ಕಡೆ ಪೇಷಂಟ್ಸ್ ಇರುವಂಥದ್ದು ಅವ್ರು ಮೆಡಿಕೇಷನ್ಸ್ ತೊಗೊಳ್ತಾ ಇರ್ತಾರೆ. ಅದು ಕೂಡ ಡೆಫಿನೆಟ್ಲಿ ಲೆವೆಲ್ಸ್ ಕರೆಕ್ಟ್ ಇದ್ದರೆ ಸಹ ಅವ್ರಿಗೆ ಡೆಫಿನೆಟ್ಲಿ ಸಿಮ್ಟಮ್ಸ್ ಕಡಿಮೆ ಆಗ್ತಾ ಇಲ್ಲ, ಏನು ಚಳಿ ತಡೆಯೋಕ್ಕಾಗೋದಿಲ್ಲ, ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗುವಂಥದ್ದು, ಪೀರಿಯಡ್ಸ್ ಇರೆಗ್ಯುಲರ್ ಇರುವಂಥದ್ದು ಆಗಿರ್ಬೋದು, ಮೇ ಬಿ ಹೇರ್ ಲಾಸ್ ಆಗ್ತಾ ಬರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಟ್ರೆಮರ್ಸ್ ಆಗ್ತಾ ಬರ್ಬೋದು, ನಡ್ಕ ಬರ್ತಾ ಬರ್ಬೋದು, ಸ್ಟ್ಯಾಮರಿಂಗ್ ಸಿಚುವೇಷನ್ಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಸಾಕಷ್ಟು ಸಿಮ್ಟಮ್ಸ್ ಕೂಡ ಡೆಫಿನೆಟ್ಲಿ ಅವರಲ್ಲಿ ಅದೇ ರೀತಿ
ರೀತಿ ಕಂಟಿನ್ಯೂ ಆಗ್ತಾ ಬರ್ತಾ ಇರುತ್ತೆ. ಸೊ ಈ ಥರ ಕೇಸಸಲ್ಲಿ ಕೂಡ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಕೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ. ಸೊ ಮೇ ಬಿ ಹೈಪರ್ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್ ಯಾವುದೋ ಒಂದು ಸಮಸ್ಯೆ ಆಗಿರ್ಬೋದು ಅಂದರೆ ಸೊ ಹೋಮಿಯೋ ಕೇರ್ ಒಳಗಡೆ ಇದಕ್ಕೆ ಚಿಕಿತ್ಸೆ ಲಭ್ಯ ಇರುತ್ತೆ. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅರ್ಲಿ ಡಯಾಗ್ನೋಸಿಸ್ ವಿಲ್ ಲೀಡ್ ಟು ಫೇವರೇಬಲ್ ಪ್ರೋಗ್ನೋಸಿಸ್ ನಾವು ಹೇಳ್ತೀವಿ. ಅಂದರೆ ಎಷ್ಟು ಬೇಗ ಗೊತ್ತಾಯಿತು ಸಮಸ್ಯೆ ಇದೆ ಅಂದರೆ ಅಷ್ಟು ಬೇಗ ನಾವು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಲೇಬೇಕಾಗತ್ತೆ ಅಂತ. ಸೊ ಒಂದು ವೇಳೆ ಡೆಫಿನೆಟ್ಲಿ ಸಮಸ್ಯೆ ಕಂಡು ಬಂತು ಅಂದರೆ ಚಿಕಿತ್ಸೆ ಜೊತೆ ಡೆಫಿನೆಟ್ಲಿ ಆಲ್ಮೋಸ್ಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಓಕೆ ಡಾಕ್ಟರ್, ಥೈರಾಯ್ಡ್ ಸಮಸ್ಯೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ಹಾಗೆ ನಿಮಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಅಷ್ಟೇ ಅಲ್ಲ ಇನ್ನಿತರೆ ಆರೋಗ್ಯ ಸಮಸ್ಯೆಗಳಿದೆ ಅಂದರೆ ನಾವೀಗ ಹೋಮಿಯೋ ಕೇರ್ನ ಕಾಂಟ್ಯಾಕ್ಟ್ ನಂಬರ್ ಹಾಗೆ ವಿಳಾಸವನ್ನು ತೋರಿಸ್ತೇವೆ, ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.